ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಥೆಯ ಹೆಸರು ಒಟ್ಟಿಗೆ ಬಾಳುವ ಆನಂದ. ಇದೊಂದು ಜನಪದ ಕತೆ. ಈ ಕಥೆಯನ್ನು ಶಾಲೆಯ ಪಠ್ಯಪುಸ್ತಕದಲ್ಲೂ ಕೂಡ ಅಳವಡಿಸಲಾಗಿದೆ. ಕಥೆಗೆ ಬರೋಣ. ಒಂದು ಊರಲ್ಲಿ ಒಂದು ಹಳ್ಳಿ ಇರ್ತದೆ. ಅಲ್ಲೊಬ್ಬ ರೈತ ವಾಸವಾಗಿರ್ತಾನೆ. ಆ ಹಳ್ಳಿಯಲ್ಲಿ ಒಂದು ಬೇವಿನ ಮರ ಇರುತ್ತೆ. ಹೇಗೋ ಏನೋ ಅದಕ್ಕೆ ಕೆಳಗಡೆ ಒಂದು ಗುಂಡನೆ ಕಲ್ಲು ಬಂದು ನಿಂತ್ಕೊಂಡಿರ್ತದೆ. ಮರದ ಮೇಲೆ ಕುಳಿತುಕೊಳ್ತ ಹಕ್ಕಿಗಳೆಲ್ಲ ಬಂದು ಹಿಕ್ಕೆನ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬೆಳೆದಂತೆ ಕಾಣ್ತಿರುತ್ತೆ. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸ್ತಿರುತ್ತೆ. ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಅಂತ ಕರೀತಿರ್ತಾರೆ. ಆ ಕಲ್ಲು ಬೇವಿನ ಮರದ ಕೆಳಗಿದ್ದರಿಂದ ಅದಕ್ಕೆ ಅಮ್ಮನ ಕಲ್ಲು ಅಂತ ಕರೀತಾ ಇರ್ತಾರೆ. ಇದು ಹೀಗೆ ಎಲ್ಲರಿಗೂ ಒಂದು ಬಾಯಿಂದ ಬಾಯಿಗೆ ಹೆಸರು ಹೋಗಿ ಎಲ್ಲರೂ ಕೂಡ ಅದನ್ನು ಅಮ್ಮನ ಕಲ್ಲು ಅಂತಲೇ ಜನ ಕರೀತಿರ್ತಾರೆ. ಹಾಗೂ ಯಾರೂ ಕೂಡ ಅದರ ತಂಟೆಗೆ ಹೋಗ್ತಾ ಇರಲ್ಲ. ಒಂದು ಸಲ ಈ ಎರಡು ಕಲ್ಲು ಮತ್ತು ಬೇವಿನ ಮರಕ್ಕೆ ಜಗಳ ಆಗುತ್ತೆ, ಅಂದರೆ ವಾದ ಆಗುತ್ತೆ. ಬೇವಿನ ಮರ ಹೇಳುತ್ತೆ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರೋದ್ರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೀತಾರೆ ಅಂತ ಜಂಬವಾಗಿ ಹೇಳುತ್ತೆ. ಅದಕ್ಕೆ ಕಲ್ಲು, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರೋದ್ರಿಂದ ನಿನ್ನನ್ನು ಅಮ್ಮನ ಮರ ಅಂತ ಕರೀತಾರೆ ಅಂತ ಅದು ಕೂಡ ಜಂಬವಾಗಿ ಹೇಳುತ್ತೆ. ಹೀಗೆ ಮಾತಾಡ್ತಾ ಎರಡೂ ಕೂಡ ಜಗಳ ಆಡೋದು ಸ್ಟಾರ್ಟ್ ಮಾಡ್ತದೆ. ಕೊನೆಗೆ ಕಲ್ಲು ಕೋಪ ಮಾಡಿಕೊಂಡು ಉರುಳ್ಕೊಂಡು ಸ್ವಲ್ಪ ದೂರ ಹೋಗಿ ನಿಂತ್ಕೊಳುತ್ತೆ. ಕಲ್ಲು ಹೇಳುತ್ತೆ, ನಾನಿಲ್ಲದೆ ಇದ್ದರೆ ನೋಡು ನಿನ್ನನ್ನು ಕಡ್ದಾಕ್ತಾರೆ ಅಂತ ಹೇಳುತ್ತೆ. ಅದಕ್ಕೆ ಮರ ಹೇಳುತ್ತೆ, ನೀನು ನನಗೆ ದೂರ ಇದ್ದರೆ ನಿನ್ನ ಕಲ್ಲನ್ನು ಹೊಡೆದಾಕ್ತಾರೆ ಅಂತ ಅದು ಕೂಡ ಹೀಗೆ ಹೇಳುತ್ತೆ. ಹೀಗೆ ತಮ್ಮ ಆಲೋಚನೆ ಮಾಡ್ಕೊಂಡು ಎರಡೂ ದೂರ ಹೋಗ್ತವೆ. ಹೀಗಿದ್ದಾಗ ಒಂದಿನ ಆ ಹೊಲದ ರೈತ ಬಂದು ಆ ಕಲ್ಲು ಮತ್ತು ಮರ ದೂರ ನೋಡಿಬಿಟ್ಟು, ಸರಿ ಒಳ್ಳೆಯದಾಯಿತು, ಈ ಮರವನ್ನು ನಾಳೆ ಕಡಿಸ್ಬಿಟ್ಟು ನಾವು ಇದರಿಂದ ನೇಗಿಲು ಮಾಡಿಸೋಣ ಅಂತ ಮಾತಾಡ್ತಾನೆ. ಅದನ್ನು ತನ್ನ ಮಕ್ಕಳಿಗೂ ಕೂಡ ಹೇಳ್ತಾನೆ. ಆ ಕಲ್ಲು ನೋಡಿಬಿಟ್ಟು ಮಕ್ಕಳು, ಈ ಕಲ್ಲನ್ನು ಏನು ಮಾಡೋದು ಅಂತ ಕೇಳ್ತಾರೆ. ಅದಕ್ಕೆ ಇದನ್ನು ಕೂಡ ಹೊಡೆದಾಕ್ಬಿಡೋಣ, ಜಲ್ಲಿ ಕಲ್ಲಾಗುತ್ತೆ ಅಂತ ಹೇಳ್ತಾನೆ. ಸೊ ಮನೆ ಕಟ್ಟಲಿಕ್ಕೆ ಇದು ಮಾಡಲಿಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಈ ಮಾತನ್ನು ಬೇವಿನ ಮರ ಮತ್ತು ಕಲ್ಲು ಕೇಳಿಬಿಟ್ಟು ಭಯ ಆಗ್ಬಿಡ್ತವೆ. ಏನು ಮಾಡೋದು ಇವಾಗ, ನಾವಿಬ್ಬರು ದೂರ ಇರೋದ್ರಿಂದ ನಾವಿಬ್ಬರು ನಾಶ ಆಗ್ತೀವಿ ಅಂತ ವಿಚಾರ ಮಾಡ್ತಾರೆ. ಆ ರೈತ ಮತ್ತು ಮಕ್ಕಳು ಹೋಗಿದ ತಕ್ಷಣವೇ ಕಲ್ಲು, ನನ್ನ ಹತ್ರ ಬಂದುಬಿಡ್ಲ ಮರ ಅಂತ ಕೇಳುತ್ತೆ. ಅದಕ್ಕೆ ಬೇವಿನ ಮರ, ಬಂದುಬಿಡು, ಬೇಗ ಬಾ ಅಂತ ಹೇಳುತ್ತೆ. ತಕ್ಷಣವೇ ಈ ಕಲ್ಲು ಉಳ್ಕೊಂಡು ಮತ್ತೆ ಬೇವಿನ ಮರದ ಹತ್ರ ಬಂದು ನಿಂತ್ಕೊಳುತ್ತೆ. ಮಾರನೇ ದಿನ ಮರ ಕಡಿಯೋನು ಬಂದು ನೋಡ್ತಾನೆ, ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿರುತ್ತೆ. ಮತ್ತು ಮರ ಕಲ್ಲಿನ ಬಗ್ಗೆ ಭಯಭಕ್ತಿ ಉಂಟಾಗುತ್ತೆ. ಇದು ಅಮ್ಮನ ಮರ, ಕಡಿಯೋದು ಬೇಡ ಅಂತ ಹೊರಟೋಗ್ಬಿಡ್ತಾನೆ. ಹಾಗೆ ಕಲ್ಲು ಹೊಡೆಯೋರು ಕೂಡ ಬಂದು, ಇದು ಅಮ್ಮನ ಕಲ್ಲು, ಹೊಡೆಯೋದು ಬೇಡ ಅಂತ ಅವರು ಕೂಡ ಹೊರಟೋಗ್ಬಿಡ್ತಾರೆ. ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾಗ್ತವೆ. ಹೀಗೆ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿರ್ತವೆ. ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿರಬಹುದು. ಈ ಕತೆ ನೀತಿ ಹೇಳ್ತಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಥ್ಯಾಂಕ್ ಯು ಗೆಳೆಯರೆ. ಕತೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ. ನಿಮ್ಮ ಪ್ರೋತ್ಸಾಹದಿಂದ ನಾವು ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕತೆಗಳನ್ನು ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು.